ಮೆಡಿಕಲ್ ರಿಪೋರ್ಟ್ಗಳನ್ನೆಲ್ಲ ಕೊಟ್ಟು ಇದೆಲ್ಲ ಕಾರಣಗಳನ್ನು ನೀಡಿ ಬೇಲ್ ಅಂತೂ ಪಡ್ಕೊಬಿಟ್ರು ಹೈಕೋರ್ಟ್ನಿಂದ. ಬಟ್ ಇದೇ ಹೈಕೋರ್ಟ್ನ ಆದೇಶವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಪರ ವಕೀಲರು ಚಾಲೆಂಜ್ ಮಾಡಿದ್ರು. ಈಗ ಪೊಲೀಸರೇನು ಇದರ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು, ಇದು ದುರ್ದೇಶಪೂರ್ವಕವಾಗಿದೆ, ಇವರಿಗೆ ಬೇಲ್ ಕೊಟ್ಬಿಟ್ರೆ ಸರಿ ಹೋಗೋದಿಲ್ಲ. ಯಾಕಂದರೆ ಇವ್ರಿಗೆ ಬೇಲ್ ಕೊಟ್ಟು ಹೊರಗಡೆ ಹೋದರೆ ಇದೊಂದು ರೀತಿ ಬ್ಯಾಡ್ ಮೆಸೇಜ್ ಹೋದಂಗೆ ಆಗುತ್ತೆ. ದುಡ್ಡಿರೋರು ಹೇಗೆ ಬೇಕಾದರೂ ಆರಾಮಾಗಿರ್ತಾರಪ್ಪ ಅನ್ನೋ ರೀತಿಯಲ್ಲಿ ಆಗುತ್ತೆ. ಜೊತೆಗೆ ಇವರು ಪ್ರಭಾವ ಬೀರಬಹುದು ಸಾಕ್ಷ್ಯಗಳ ಮೇಲೆ ಅನ್ನೋದು. ಯಾಕಂದರೆ ನೋಡಿ, ಹೊರಗಡೆ ಬಂದ ಮೇಲೆ ಒನ್ ಆಫ್ ದ ಸಾಕ್ಷ್ಯ ಆಗಿದ್ದು ಚಿಕ್ಕಣ್ಣ ಜೊತೆಯಲ್ಲಿ ಕಾಣಿಸ್ಕೊಳ್ತಾರೆ ಯಾವುದೋ ಒಂದು ಫಂಕ್ಷನಲ್ಲಿ. ಅದು ಕೂಡ ಒಂದು ಮುಳುವಾಗುತ್ತೆ. ಯಾಕಂದರೆ ನೋಡಿ, ಈಗ ಸಾಕ್ಷ್ಯ ಇರುವಂಥ ಒಬ್ಬನ್ನ ಈ ರೀತಿಯಾಗಿ ಭೇಟಿ ಮಾಡ್ತಾರೆ ಅನ್ನೋಂಥದ್ದಾದರೆ ಬೇರೆ ಬೇರೆ ಸಾಕ್ಷ್ಯಗಳ ಮೇಲೂ ಕೂಡ ಇವರು ಪ್ರಭಾವ ಬೀರ್ಬೋದು. ಅಥವಾ ರೇಣುಕಾಸ್ವಾಮಿ ಅವರ ಫ್ಯಾಮಿಲಿಯವ್ರ ಮೇಲೆ ಏನಾದರೂ ಅವರು ಒತ್ತಡಗಳನ್ನು ಹಾಕಬಹುದು. ಈ ಥರದ ಸಾಕಷ್ಟು ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಈ ಪ್ರಭಾವಿಗಳಾಗಿರುವಂಥವ್ರು ಇವ್ರಿಗೆ ಯಾರಿಗೂ ಕೂಡ ಬೇಲ್ ಕೊಡಬಾರ್ದು, ಇವರನ್ನು ಮತ್ತೆ ವಾಪಸ್ ಜೈಲಿಗೆ ಕಳಿಸ್ಬೇಕು ಅನ್ನೋಂಥದ್ರ ಬಗ್ಗೆ ಸ್ಟ್ರಾಂಗ್ ಆಗಿ ಅಬ್ಜೆಕ್ಷನ್ಸನ್ನು ರೈಸ್ ಮಾಡಿದರು. ಸೊ ಸರ್ಕಾರದ ಪರವಾಗಿ ವಕೀಲರು ಕೂಡ ವಾದ ಮಂಡನೆಯನ್ನು ಮಾಡಿದರು. ಈಗ ಕೊನೆಗೆ ಮತ್ತೆ ಸುಪ್ರೀಂ ಕೋರ್ಟ್ ಬೇಲನ್ನು ಏನು ಕ್ಯಾನ್ಸಲ್ ಮಾಡಿದೆ. ಇವತ್ತು ಬೆಳಗ್ಗೆಯಿಂದ ಆದಂತಹ ಒಂದು ಡೆವಲಪ್ಮೆಂಟ್ಸನ್ನು ನೋಡ್ತಾ ಇದ್ದೀವಿ. ಸದ್ಯಕ್ಕೀಗ ದರ್ಶನ್ ಸೇರಿದಂತೆ 5 ಜನ ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿದ್ದಾರೆ. ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ಜಾಯ್ನ್ ಆಗಿದ್ದಾರೆ. ಕಿರಣ್, ಈಗ ನಾವು ಮಾತಾಡ್ತಾ ಇದ್ವಿ, ಇವತ್ತು ಬಹುಶಃ ಇನ್ನೂ ಟೈಮ್ ಆಗ್ತಾ ಇದೆ. 6 ಗಂಟೆ ಒಳಗಡೆ ಆದರೆ ಓಪನ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಬಹುಶಃ ಜಡ್ಜ್ ನಿವಾಸಕ್ಕೇನೆ ಕರ್ಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅನ್ಸುತ್ತೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಬಹುಶಃ ಪ್ರೊಸೀಜರ್ಸ್ ಮುಗಿಯೋದಕ್ಕೆ ಇನ್ನೂ ಸ್ವಲ್ಪ ಹೊತ್ತಿನ ಕಾಲ ಹಿಡಿಬಹುದಾ ಅಂತ. 6 ಗಂಟೆ ಒಳಗೆ ಪ್ರೊಡ್ಯೂಸ್ ಮಾಡೋದು ಕಷ್ಟ ಸಾಧ್ಯ ಆಗಬಹುದಾ? ಮನೆಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣಿಸ್ತಾ ಇದೆಯಾ ಅಂತ ಏನು ಅಪ್ಡೇಟ್ ಸಿಗ್ತಾ ಇದೆ ಈಗ ಕಿರಣ್? ಆ ಸಂಬಂಧಪಟ್ಟಂತೆ ಅರೆಸ್ಟ್ ಮೆಮೋವನ್ನು ತಗೊಂಡು 5 ಜನ ಅಕ್ಯೂಸ್ಗಳಿಗೆ ಈಗಾಗಲೇ ಕೂಡ ಸರ್ವ್ ಮಾಡಿದ್ದಾರೆ. ಅವ್ರನ್ನ ಅರೆಸ್ಟ್ ಫಾರ್ಮಾಲಿಟೀಸ್ ಮುಗಿಸಿದ್ದಾರೆ. ಅವ್ರನ್ನ ಎಲ್ಲರನ್ನೂ ಕೂಡ 5 ಜನನೂ ಕೂಡ ಪೊಲೀಸ್ ಸ್ಟೇಷನ್ಗೆ ಕರ್ಕೊಬಂದಿದ್ದಾರೆ. ಅಲ್ಲಿ ರಿಮೈಂಡ್ ಅಪ್ಲಿಕೇಶನ್ ಬರೀಬೇಕಂದ್ರೆ ಎಷ್ಟೊತ್ತಿಗೆ ಇವ್ರನ್ನ ಅರೆಸ್ಟ್ ಮಾಡಿದ್ವಿ, ದಸ್ತಗಿರಿ ಮಾಡಿದ್ವಿ, ಯಾವ ಟೈಮಲ್ಲಿ ಯಾರಿದ್ರು, ಯಾವ ಜಾಗ ಅನ್ನೋದು ಎಲ್ಲವೂ ಕೂಡ ಒಂದು ಪ್ರೊಸೀಜರ್ ಪ್ರಕಾರ ಎಂಟ್ರಿ ಆಗಬೇಕು. ಅದನ್ನು ಕೂಡ ಮುಗಿಸಿದ್ದಾರೆ. ಅದ ನಂತರ ಮೆಡಿಕಲ್ ಕೂಡ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ BP ಶುಗರ್ ಏನಿದೆ ಬೇಸಿಕ್ ಆಗಿ ಒಂದು ಮೆಡಿಕಲ್ದು ಮಾಡಬೇಕಾಗುತ್ತೆ. ಅದನ್ನು ಕೂಡ ಈಗಾಗಲೇ ಮಾಡಿದ್ದಾರೆ 5 ಜನದಲ್ಲಿ. ಇನ್ನು 2 ಅಂದರೆ ಚಿತ್ರದುರ್ಗದಲ್ಲಿ ಇರುವಂಥ ಇನ್ನಿಬ್ಬರು ಅನುಕುಮಾರ್ ಮತ್ತು ಜಗದೀಶ್, ಅವ್ರನ್ನ ಇನ್ನೂ ಕೂಡ ಪೊಲೀಸರು ಬೆಂಗಳೂರಿಂದ ಈಗಾಗಲೇ ಹೋಗ್ತಾ ಇದ್ದಾರೆ, ಆನ್ ದಿ ವೇ ಇದ್ದಾರೆ. ಅವ್ರನ್ನ ಪಿಕ್ ಮಾಡೋಕ್ಕೆ ಅವರು ಕೂಡ ರೆಡಿ ಇದ್ದಾರೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಗೆ ಅವರು ಚಿತ್ರದುರ್ಗಕ್ಕೆ ರೀಚ್ ಆಗ್ತಾರೆ. ಅವ್ರನ್ನ ಮತ್ತೆ ಅಲ್ಲಿಂದ ಕರ್ಕೊಂಡು ಮತ್ತೆ ವಾಪಸ್ಸು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಮತ್ತೆ ನೈಟ್ ಆಗೋಗ್ಬಿಡುತ್ತೆ. ಹಾಗಾಗಿ ಅವರಿಬ್ಬರನ್ನ ನಾಳೆ ಬೆಳಗ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಈಗ 5 ಜನ ಅಂದರೆ ದರ್ಶನ್ ಸೇರಿದಂತೆ, ಪವಿತ್ರ ಗೌಡ ಸೇರಿದಂತೆ ಏನು ಪ್ರದೋಷ್ ಏರೇನ ಈಗ ಅರೆಸ್ಟ್ ಆಗಿದ್ದಾರೆ, ಅವರ 5 ಜನನೂ ಕೂಡ ಈಗ ಓಪನ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಆದರೆ ಕೆಲವೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಜಡ್ಜ್ಗೂ ಕೂಡ, ಒಂದಷ್ಟು 1 ಅವರ್ ಲೇಟ್ ಆಗುತ್ತೆ ಅಂತ. ಯೂಶಲಿ 5:30ಗೆ ಈ ಒಂದು ಕಲಾಪಗಳು ಕೂಡ ಇಂದಿನಂತೆ ಕ್ಲೋಸ್ ಆಗುತ್ತೆ. ಆದರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನಾವು ಬರ್ತೀವಿ ಅಂತ. ಆಮೇಲೆ ಜಾಸ್ತಿ ಏನು ಪ್ರೊಸೀಜರ್ ಕೂಡ ಇರೋದಿಲ್ಲ ಈಗ, ಯಾಕೆಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಡೈರೆಕ್ಷನ್ಸ್ ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡುವಂಥದ್ದು. ಬಹುಶಃ ಅದು ಏನಾರ ಇನ್ ಟೈಮ್ ಅವರ ಏನಾರ ಅಲ್ಲಿಗೆ ಓಪನ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಬಹುಶಃ ಅವ್ರನ್ನ ಕೋರ್ಮಂಗಲದಲ್ಲಿರುವಂಥ ಅವರ ನಿವಾಸಕ್ಕೆ, ಜಡ್ಜ್ ನಿವಾಸಕ್ಕೆ ಪ್ರೊಡ್ಯೂಸ್ ಮಾಡ್ತಾರೆ. ಆದಷ್ಟು ಇನ್ನೊಂದು ಕೆಲವೇ ಕ್ಷಣದಲ್ಲೇ ಅವ್ರಿಗೆ ಅದು ಈಗಾಗಲೇ ಒಂದು ವ್ಯಾನ್ ಕೂಡ, ಅಂದರೆ 5 ಜನ ಕರ್ಕೊಂಡು ಹೋಗೋಕೆ ಈಗಾಗಲೇ ವ್ಯಾನ್ ಕೂಡ ರೆಡಿ ಇದೆ. ಅವ್ರನ್ನ ಯಾವುದೇ ಕ್ಷಣದಲ್ಲಾದರೂ ಕೂಡ ಅವ್ರನ್ನ ಕರ್ಕೊಂಡು ಪ್ರೊಸೀಜರ್ ಪ್ರಕಾರ ಅವ್ರನ್ನ ಕರ್ಕೊಂಡು ಹೋಗುವಂಥದ್ದು. ಯಾಕೆಂದರೆ ಮತ್ತೆ ಮೆಡಿಕಲ್ ಕರ್ಕೊಂಡೋಗಿ ಬೋರಿಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಮತ್ತೆ ಮಾಡಿ ಡಿಲೇ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ಟೇಷನ್ ಒಳಗಡೆ ಕೂಡ ಈಗ ಅದು ಮೆಡಿಕಲ್ ಏನಿತ್ತು ಪ್ರೊಸೀಜರ್ ಪ್ರಕಾರ ಅವ್ರಿಗೆ ಮಾಡಬೇಕಾಯ್ತು ಎಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದಾರೆ. ಪರೀಕ್ಷೆ ಆಗೋಗಿದೆ. ಇನ್ನು ಉಳಿದಿರುವಂಥದ್ದು ಕೆಲವೊಂದಷ್ಟು ಸಣ್ಣ ಪುಟ್ಟ ಫಾರ್ಮಾಲಿಟೀಸ್ ಅದನ್ನು ಮುಗಿಸಿ ಅವರು ಇನ್ನು ಯಾವುದೇ ಕ್ಷಣದಲ್ಲಾದರೂ ಹೊರಟು ನೇರವಾಗಿ ಬಂದು ಓಪನ್ ಕೋರ್ಟಿಗೆ ಸಾಧ್ಯವಾದರೆ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ ಕೇಸ್ ಏನಾರ ಟೈಮ್ ಮೀರೋಗಿದ್ರೆ ಅವರು ಅವರ ಮನೆಗೆ ಪ್ರೊಡ್ಯೂಸ್ ಮಾಡುವಂಥದ್ದು ಕೂಡ ಈಗಾಗಲೇ ಇರುವಂಥದ್ದು ಒಂದು ಲೆಕ್ಕ ಹಾಕೊಂಡಿದ್ದಾರೆ. ಈಗಾಗಲೇ DCP ಗಿರೀಶು ಮತ್ತು ಸೇರಿದಂತೆ ಕೆಲ ಅಧಿಕಾರಿಗಳು ಯಾವ ರೀತಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಕಂಪ್ಲೀಟ್ ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇದೆ. ಯಾಕೆಂದರೆ ನಾಳೆ ದಿನ ಯಾರು ಕೂಡ ಕ್ವಶನ್ ಮಾಡಬಾರ್ದು. ಅವರ ಅರೆಸ್ಟಿಂದ ಹಿಡಿದು ಕೊನೆಗೆ ಅಲ್ಲಿ ಸ್ಟೇಷನ್ ನಡ್ಕೊಂಡಿರೋದು ಎಲ್ಲವೂ ಕೂಡ ವಿಡಿಯೋವನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಇನ್ನು ಉಳಿದಂತೆ ಇನ್ನು ಪ್ರೊಸೀಜರನ್ನು ಫಾಲೋ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಕಿರಣ್. ದರ್ಶನ್ಗೆ ಜೈಲು ದರ್ಶನ ಆಗೋದಕ್ಕೆ ಇನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಇರೋದು. ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆ, ಉಳಿದ ಆರೋಪಿಗಳಿಗೂ ಕೂಡ ವೈದ್ಯಕೀಯ ಪರೀಕ್ಷೆ. ಸತತ ಅರ್ಧ ಗಂಟೆಯಿಂದ ಈ ಒಂದು ಮೆಡಿಕಲ್ ಟೆಸ್ಟ್ ನಡೀತಾ ಇದೆ ಪೊಲೀಸ್ ಸ್ಟೇಷನ್ನಲ್ಲೇ. ವೈದ್ಯಕೀಯ ಪರೀಕ್ಷೆಯ ಬಳಿಕ ನಟ ದರ್ಶನ್ ಸೇರಿದಂತೆ ಇರುವಂತಹ 5 ಮಂದಿ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ವೈದ್ಯರ ಅನ್ನಪೂರ್ಣೇಶ್ವರಿ ಠಾಣೆಗೆ ಬಂದಿದ್ದಾರೆ. ಅಲ್ಲಿ ವೈದ್ಯಕೀಯ ಪರೀಕ್ಷೆ ನಡೀತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿಂದ ಅವರನ್ನು ಕರ್ಕೊಂಡು ಹೋಗಲಾಗುತ್ತೆ, ಕೋರ್ಟ್ಗೆ ಹಾಜರುಪಡಿಸ್ತಾರೆ.
ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಅನ್ನಪೂರ್ಣೇಶ್ವರಿ ಠಾಣೆಯಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಹಾಗೆಯೇ ಕೋರ್ಟ್ನಿಂದ ನಮ್ಮ ಪ್ರತಿನಿಧಿ ರಮೇಶ್ ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಅನ್ನಪೂರ್ಣೇಶ್ವರಿ ಠಾಣೆಯ ಸುತ್ತಮುತ್ತ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಶಿವಪ್ರಸಾದ್ ಇಂದ ಮಾಹಿತಿಯನ್ನ ಪಡೆಯೋಣ. ಶಿವಪ್ರಸಾದ್, ಮೆಡಿಕಲ್ ಟೆಸ್ಟ್ ನಡೀತಾ ಇದೆ, ಇನ್ನೆಷ್ಟೊತ್ತು ನಡೆಯುತ್ತೆ, ಎಷ್ಟೊತ್ತಿಗೆ ಅಲ್ಲಿಂದ ಪೊಲೀಸರು ಅವರೆಲ್ಲರನ್ನ ಕೂಡ ಕರ್ಕೊಂಡು ಕೋರ್ಟ್ನತ್ತ ಬರ್ತಾರೆ ಅಂತ ಹೇಳಿ ಶಿವಪ್ರಸಾದ್, ಇನ್ನು ಎಷ್ಟೊತ್ತಾಗ್ಬೋದು? ಮತ್ತಷ್ಟೇ ಇನ್ನೊಂದು 20 ನಿಮಿಷಗಳ ಕಾಲ ವೈದ್ಯಕೀಯ ಪರೀಕ್ಷೆಯನ್ನು ಈಗಾಗಲೇ ಪೂರೈಕೆ ಮಾಡ್ತಿರ್ತಕ್ಕಂಥದ್ದು. ಪೊಲೀಸರು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಒಳಭಾಗದಲ್ಲೇ ವೈದ್ಯರಿಂದ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಿದ್ದಾರೆ. 5 ಆರೋಪಿಗಳ ಮೆಡಿಕಲ್ ಟೆಸ್ಟ್ ಅನ್ನ ಆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ. ಇನ್ನು 2 ಆರೋಪಿಗಳು ಅನುಕುಮಾರ್ ಹಾಗೂ ಜಗದೀಶ್, 2 ಆರೋಪಿಗಳ ಅರೆಸ್ಟ್ ಪ್ರಕ್ರಿಯೆ ಕೈಗೊಳ್ಳಬೇಕಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚಿತ್ರದುರ್ಗದಲ್ಲಿ ಅವರಿಬ್ಬರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಪೊಲೀಸರು ಕರೆತರ್ತಿರ್ತಕ್ಕಂಥದ್ದು. ಪೊಲೀಸ್ ಸಿಬ್ಬಂದಿ ಅನ್ನಪೂರ್ಣೇಶ್ವರ ಠಾಣೆಯ ಆವರಣದ ಒಳಭಾಗಕ್ಕೆ ಅವರು ಪ್ರವೇಶವನ್ನು ಪಡೆದಂತ ಬಳಿಕ ಅವರ ಅರೆಸ್ಟ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 7 ಆರೋಪಿಗಳನ್ನು ಒಮ್ಮೆಲೆಗೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಿದೆ. ಇಂದು ಸಂಜೆ 6 ಗಂಟೆಯ ಒಳಗಾಗಿ ಪೊಲೀಸರು ಏನಾದರೂ ಕೋರ್ಟ್ನ ಬಳಿಗೆ ತಲುಪಿದ್ದೇ ಆದರೆ ಸೆಷನ್ಸ್ ಕೋರ್ಟ್ನ ಮುಂದೆ ಹಾಜರುಪಡಿಸಬೇಕಿದೆ. ತದನಂತರದಲ್ಲಿ 6 ಗಂಟೆಗೆ ಒಳಭಾಗದಲ್ಲಿ ಅವರು ಅಲ್ಲಿ ತೆರಳೋದಕ್ಕೆ ಸಾಧ್ಯವಾಗದೇ ಇದ್ರೆ ತದನಂತರದಲ್ಲಿ ಜಡ್ಜ್ನ ನಿವಾಸಕ್ಕೆ ಕರೆದೊಯ್ತಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ 5 ಆರೋಪಿಗಳ ಮೆಡಿಕಲ್ ಟೆಸ್ಟ್ ಕೂಡ ಪೂರ್ಣಗೊಂಡಿದೆ. ಅವರ ಅರೆಸ್ಟ್ ಪ್ರಕ್ರಿಯೆಗಳನ್ನು ಕೂಡ ಪೂರ್ಣಗೊಳಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದಕ್ಕೆ ಏನೆಲ್ಲ ಪ್ರಕ್ರಿಯೆಗಳನ್ನು ಕೈಗೊಳ್ಳಬೇಕೋ ಆ ಎಲ್ಲ ಸಿದ್ಧತೆಗಳನ್ನು ಕೂಡ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಮಾಡ್ಕೊಳ್ತಿರ್ತಕ್ಕಂಥದ್ದು. ಪೊಲೀಸ್ ಠಾಣೆಯ ಮುಂಭಾಗದಲ್ಲೂ ಕೂಡ ದರ್ಶನ್ನ ಅಭಿಮಾನಿಗಳು ದರ್ಶನ ನೋಡೋದಕ್ಕೆ ಈಗಾಗಲೇ ಗ್ಯಾದರ್ ಆಗ್ತಿರ್ತಕ್ಕಂಥದ್ದು. ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ 150ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಗಳನ್ನು ಈಗಾಗಲೇ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಸುತ್ತಮುತ್ತಲೂ ಕೂಡ ಭದ್ರತೆಗಾಗಿ ನಿಯೋಜನೆಯನ್ನು ಮಾಡಿದ್ದಾರೆ. ಇನ್ನೇನು ಒಂದು 20 ರಿಂದ 25 ನಿಮಿಷಗಳ ಅವಧಿಯಲ್ಲಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಆರೋಪಿಗಳೆಲ್ಲರೂ ಕೂಡ ಕರೆದೊಯ್ಯಬೇಕಾಗಿದೆ. 2 ಆರೋಪಿಗಳಿಗಾಗಿ ಈಗಾಗಲೇ ಇನ್ನು ಕೂಡ ಪೊಲೀಸರು ಕೂಡ ವೆಯ್ಟ್ ಮಾಡ್ತಿರ್ತಕ್ಕಂಥದ್ದು. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ಶಿವಪ್ರಸಾದ್. ರಮೇಶ್ ಇದ್ದಾರೆ. ರಮೇಶ್, ಇನ್ನೂ 20 ರಿಂದ 25 ನಿಮಿಷ ತಗಲಬಹುದು ಅಂತ ಹೇಳಲಾಗ್ತಾ ಇದೆ ವೈದ್ಯಕೀಯ ಪರೀಕ್ಷೆಯನ್ನ ಪೂರ್ಣಗೊಳಿಸಿ ಆರೋಪಿಗಳನ್ನ ಕರೆತರೋದಕ್ಕೆ. ಹಾಗಾಗಿ ಓಪನ್ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರಾ ಅಥವಾ ಜಡ್ಜ್ ನಿವಾಸಕ್ಕೆ ಆರೋಪಿಗಳನ್ನ ಕರೆದೊಯ್ತಾರಾ ಅನ್ನೋ ಕುತೂಹಲ ಇದೆ. ಏನಾಗುತ್ತೆ ಅಂತ ರಮೇಶ್? ಮಧುಶ್ರೀ, ಈ ಕೇಸ್ನ ವಿಚಾರಣೆ 57ನೇ CCH ಕೋರ್ಟ್ನಲ್ಲಿ ನಡೆಯಬೇಕಿತ್ತು. ಅದರ ಜಡ್ಜು ಅಲ್ಲಿ ಹುದ್ದೆ ಖಾಲಿ ಇರೋದ್ರಿಂದ ಈಗ ಇನ್ಚಾರ್ಜ್ ಕೋರ್ಟ್ ಆಗಿರುವಂಥ 64ನೇ CCH ಕೋರ್ಟ್ನಲ್ಲಿ ವಿಚಾರಣೆ ಈಗ ನಡೆಯುತ್ತೆ. ಆದರೆ ಕೋರ್ಟ್ನಲ್ಲಿ ಓಪನ್ ಕೋರ್ಟ್ನಲ್ಲಿ ಅವ್ರನ್ನ ಹಾಜರುಪಡಿಸೋದಕ್ಕೆ ಕೋರ್ಟ್ನ ಅನುಮತಿಯನ್ನು ಕೇಳಿದ್ರು. ಯಾಕೆಂದರೆ ಸ್ವಲ್ಪ ವಿಳಂಬ ಆಗೋ ಕಾರಣಕ್ಕೋಸ್ಕರ 6 ಗಂಟೆ ಒಳಗಡೆ ನಾವು ಪ್ರೊಡ್ಯೂಸ್ ಮಾಡ್ಬೋದಾ ಅಂತೇಳಿ ಕೇಳಿದ್ರು. ಅದಕ್ಕೆ ಜಡ್ಜು 6 ಗಂಟೆ ಒಳಗಡೆ ಆದರೆ ನೀವು ಇಲ್ಲಿ ಪ್ರೊಡ್ಯೂಸ್ ಮಾಡಿ, 6 ಗಂಟೆಗಿಂತ ಜಾಸ್ತಿ ವಿಳಂಬ ಆಗೋದಾದರೆ ನೀವು ಏನು ಜಡ್ಜ್ ನಿವಾಸಕ್ಕೆ ಅಂದರೆ ತಮ್ಮ ನಿವಾಸಕ್ಕೆ ಹಾಜರುಪಡಿಸಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಆನಂತರ ಅವರು ಗೂಗಲ್ ಮ್ಯಾಪ್ನಲ್ಲಿ ಪರಿಶೀಲನೆ ಮಾಡಿದಾಗ ಸುಮಾರು 52 ನಿಮಿಷಗಳು ಬೇಕಾಗುತ್ತೆ ಅನ್ನುವಂಥ ಒಂದು ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಇಲ್ಲಿಗೆ ಹಾಜರುಪಡಿಸೋದಕ್ಕೆ. ಹೀಗಾಗೇನೆ ಈಗ ಇಲ್ಲಿ 6 ಗಂಟೆ ಒಳಗಡೆ ಹಾಜರುಪಡಿಸೋದಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸ್ತೀವಿ ಅಂತೇಳಿ ಮಾಹಿತಿಯನ್ನು ಈಗ PP ಕೊಟ್ಟಿದ್ದಾರೆ ಕೋರ್ಟ್ಗೆ. ಹೀಗಾಗಿ ಈಗ ಇಲ್ಲಿ ಹಾಜರುಪಡಿಸುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಬದಲಾಗಿ ಜಡ್ಜ್ ನಿವಾಸ ಅಂದರೆ ಕೌರಮಂಗಲದ ಅವರ ನಿವಾಸಕ್ಕೆ ಹಾಜರುಪಡಿಸ್ತಾರೆ. ಹೀಗಾಗಿ ಅಲ್ಲಿ ಹಾಜರುಪಡಿಸಿದ ನಂತರ ಅಲ್ಲಿಂದನೇ ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರ ಜೈಲಿಗೆ ಕಳಿಸುವಂಥ ಪ್ರಕ್ರಿಯೆಗಳು ನಡೆಯೋದಂತ ಅಷ್ಟೇ ಬಾಕಿ ಇರುತ್ತೆ. ಹೀಗಾಗಿ ಈಗ ಜಡ್ಜಿಯನ್ನೇ ಸೂಚನೆ ಕೊಟ್ಟಿರೋದ್ರಿಂದ ಇಲ್ಲಿ ಅವ್ರನ್ನ ಹಾಜರುಪಡಿಸೋದು ಬೇಕಾಗಿಲ್ಲ. ಬದಲಾಗಿ ತಮ್ಮ ನಿವಾಸಕ್ಕೆ ಹಾಜರುಪಡಿಸಿ ಅಂತೇಳಿ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಈಗ 6 ಗಂಟೆ ಬಳಿಕ ಈಗ ಅವ್ರನ್ನ ಹಾಜರುಪಡಿಸುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಜೊತೆಗೆ ಈ ಒಂದು ಸೂಚನೆ ಕೊಟ್ಟ ಬಳಿಕ PP ಕೂಡ ಅದನ್ನು ಪೊಲೀಸ್ಗೆ ರವಾನೆ ಮಾಡಿದ್ದಾರೆ. ಜಡ್ಜಿಯನ್ನು ಹೇಳಿದ್ರು ಆ ಮಾಹಿತಿಯನ್ನು ಪೊಲೀಸರಿಗೆ PP ಈಗಾಗಲೇ ರವಾನೆ ಮಾಡಿದ್ದಾರೆ. ಹೀಗಾಗಿ ಈಗ ವಿಳಂಬ ಇನ್ನೂ ನಡೀತಾ ಇದೆ, ಇನ್ನೂ ಸ್ವಲ್ಪ ಕಾಲ ಆಗುತ್ತೆ. ಹೀಗಾಗಿ 6 ಗಂಟೆ ನಂತರ 7 ಗಂಟೆ ಆದರೂ ಪರವಾಗಿಲ್ಲ, ನೀವು ನಿವಾಸಕ್ಕೆ ಹಾಜರುಪಡಿಸಿ ಅಂತೇಳಿ ಹೇಳಿರೋದ್ರಿಂದ 6 ಗಂಟೆ ಬಳಿಕ ಜಡ್ಜ್ ನಿವಾಸ ಕೋರಮಂಗಲದ ಜುಡಿಷಿಯಲ್ ಕ್ವಾರ್ಟರ್ಸ್ ಏನಿದೆ ಅಲ್ಲೇನೆ ಹಾಜರುಪಡಿಸೋದು ಖಚಿತ ಆಗಿದೆ. ರಮೇಶ್, ಜೊತೆಗೆ ಈಗ ಈ ಎಲ್ಲಾ ಆರೋಪಿಗಳನ್ನ ಜಡ್ಜ್ ಮುಂದೆ ಹಾಜರುಪಡಿಸಿದ ನಂತರದಲ್ಲಿ ಅವರನ್ನ ಜೈಲ್ಗೆ ಶಿಫ್ಟ್ ಮಾಡಲಾಗುತ್ತೆ. ಆ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳಿ. ಯಾಕಂದ್ರೆ ಈ ಹಿಂದೆ ಒಬ್ಬೊಬ್ಬರನ್ನ ಒಂದೊಂದು ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡ ಇದ್ಲು, ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಇದ್ರು, ಚಿತ್ರದುರ್ಗ, ಬೆಳಗಾವಿ ಈ ರೀತಿಯಾಗಿ ಜೈಲ್ಗಳನ್ನ ಬೇರೆ ಬೇರೆ ಗುರುತಿಸಿ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗಿತ್ತು. ಈಗ ಜಡ್ಜ್ ಏನ್ ಮಾಡ್ತಾರೆ ಅಂತ ಪೊಲೀಸರು ಈ ಬಗ್ಗೆ ಏನ್ ಮನವಿಯನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ರಮೇಶ್? ಮಧುಶ್ರೀ, ಹಿಂದಿನ ಪರಿಸ್ಥಿತಿ ಬೇರೆ ಇದೆ, ಈಗಿನ ಪರಿಸ್ಥಿತಿ ಬೇರೆ ಇದೆ. ಹಿಂದೆ ಏನಾಗಿತ್ತು, ದರ್ಶನ್ ಅವರ ಫೋಟೋ ರಿವೀಲ್ ಆಗಿತ್ತು. ಅದರಲ್ಲಿ ಅವರು ಸಿಗರೇಟ್ಸ್ ಎತ್ಕೊಂಡು ಲಾನಲ್ಲಿ ಆರಾಮಾಗಿ ಕೂತಿರುವಂಥ ಫೋಟೋ, ಜೊತೆಗೆ ವಿಡಿಯೋ ಕಾಲಲ್ಲಿ ಆರೋಪಿ ಒಬ್ಬನ ಜೊತೆ ಮಾತಾಡ್ತಿರುವಂಥ ಫೋಟೋ, ಇದೆಲ್ಲವೂ ರಿವೀಲ್ ಆಗಿದ್ರಿಂದ ಈಗ ಇಲ್ಲೇ ಇದ್ರೆ ಅಂದರೆ ಬೆಂಗಳೂರಿನ ಪರಪ್ಪನಗರ ಜೈಲಿನಲ್ಲೇ ಇದ್ರೆ ಅಲ್ಲಿ ಏನೋ ಅವರಿಗೆ ರಾಜಾರೋಷದ ರಾಜ್ಯಾತಿಥ್ಯ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಮನವಿ ಮೇರೆಗೆ ಅವರನ್ನು ಬೇರೆ ಜೈಲಿಗೆ ವರ್ಗಾವಣೆ ಮಾಡಲಾಗಿತ್ತು. ಆದರೆ ಈಗ ಟ್ರಯಲ್ ಶುರು ಆಗುವಂಥ ಟೈಮು ಸುಪ್ರೀಂ ಕೋರ್ಟ್ ಕೂಡ ಆದಷ್ಟು ಬೇಗ ಟ್ರಯಲನ್ನು ಶುರು ಮಾಡಿ ಅಂತ
ಅಂತೇಳಿ ಸೂಚನೆ ಕೊಟ್ಟಿರೋದ್ರಿಂದ ಇಲ್ಲಿ ಟ್ರಯಲ್ ಸಂದರ್ಭದಲ್ಲಿ ಪ್ರತಿನಿತ್ಯ ಆಲ್ಮೋಸ್ಟ್ ಎವ್ರಿ ಡೇ ವಿಚಾರಣೆ ನಡೆದ್ರೆ ಪ್ರತಿನಿತ್ಯ ಎಲ್ಲ ಆರೋಪಿಗಳು ಕೂಡ ಕೋರ್ಟ್ಗೆ ಖುದ್ದಾಗಿ ಹಾಜರಾಗಬೇಕಾಗುತ್ತೆ. ಜೊತೆಗೆ ಇನ್ನೂ ಏನು ಚಾರ್ಜಸ್ ಕೂಡ ಫ್ರೇಮ್ ಆಗಿಲ್ಲ, ಅಂದರೆ ಇವ್ರ ವಿರುದ್ಧ ದೋಷಾರೋಪ ನಿಗದಿ ಆಗಬೇಕಾಗುತ್ತೆ. ನೀವು ಇಂತಿಂಥ ಆರೋಪಗಳನ್ನ ಮಾಡಿದಿರಾ, ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತೇಳಿ ಆರೋಪಿಗಳನ್ನೇ ಪ್ರಶ್ನೆ ಮಾಡುವಂಥ ಪ್ರಕ್ರಿಯೆ ನಡೀಬೇಕಾಗುತ್ತೆ. ಅದಕ್ಕೂ ಕೂಡ ಆರೋಪಿಗಳೆಲ್ಲ ಕೂಡ ಖುದ್ದಾಗಿ ಕೋರ್ಟ್ಗೆ ಹಾಜರಾಗಬೇಕಾಗಿರುತ್ತೆ. ಈ ಪ್ರಕ್ರಿಯೆ ಎಲ್ಲ ನಡೀಬೇಕಾಗಿರೋದ್ರಿಂದ ಮತ್ತೆ ಬಳ್ಳಾರಿಗೆ ಜೈಲಿಗೆ ಶಿಫ್ಟ್ ಆಗುವಂಥ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ಹೇಳ್ಬೋದು. ಬದಲಾಗಿ ಇಲ್ಲಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಅವರ ಒಂದು ಏನು ಇರಿಸುವಂಥ ಪ್ರಕ್ರಿಯೆ, ನ್ಯಾಯಾಂಗ ಬಂಧನದಲ್ಲಿ ಇರಿಸುವಂಥ ಪ್ರಕ್ರಿಯೆ ನಡೆಯುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲೇ ಇರಿಸಿದ್ರೆ ಆಗ ಪ್ರತಿನಿತ್ಯ ವಿಚಾರಣೆಗೆ ಹಾಜರಾಗೋದು ಮತ್ತೆ ವಿಚಾರಣೆಗೆ ಸಹಕರಿಸೋದು ಇದೆಲ್ಲವೂ ಈಸಿ ಆಗುತ್ತೆ. ಹೀಗಾಗಿ ಇಲ್ಲೇನೆ ಮುಂದುವರಿಸುವಂಥ ಸಾಧ್ಯತೆ ಇದೆ. ಹೀಗಾಗಿ ಅಂತಿಮವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಮನವಿ ಮಾಡ್ತಾರೆ, ತನಿಖಾಧಿಕಾರಿ ಏನು ಮನವಿ ಮಾಡ್ತಾರೆ, ಅದನ್ನು ಆಧರಿಸಿ ಕೋರ್ಟ್ ಈ ಬಗ್ಗೆ ಸೂಕ್ತವಾದಂಥ ಒಂದು ಆದೇಶವನ್ನು ಕೊಡುತ್ತೆ. ಹೀಗಾಗಿ ಬಹುತೇಕ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ದರ್ಶನ್ ಮತ್ತು ಇತರ ಕೈದಿಗಳನ್ನ ಇಡುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಮಧುಶ್ರೀ, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.